ನಮಸ್ಕಾರ. ಇವತ್ತು ಬ್ಯಾಟ್ರಿಯ ಬಗ್ಗೆ ಮಾತಾಡ್ತೇನೆ. ಬ್ಯಾಟ್ರಿ ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಬ್ಯಾಟ್ರಿ ಹೇಗೆ ಫಂಕ್ಷನ್ ಆಗ್ತದೆ ಅಂತ. ಆಕ್ಚುಲಿ ಬ್ಯಾಟ್ರಿ ಹೇಗಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಬ್ಯಾಟ್ರಿ ಇಲ್ಲದಿದ್ರೆ ಗಾಡಿ ರನ್ ಆಗಲ್ಲ. ಅದರಲ್ಲಿ ಇರುವುದೇ ಹೆಚ್ಚಿನವರು ಹೇಳ್ತಾರೆ ಮೇನ್ ನಿಮ್ದು ಗಾಡಿ ಬ್ಯಾಟ್ರಿ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಬ್ಯಾಟ್ರಿ ಅಲ್ವಾ ಅಂತ. ಆಕ್ಚುಲಿ ಎಲ್ಲ ಪಾರ್ಟ್ ಇಂಪಾರ್ಟೆಂಟ್. ಮನುಷ್ಯನ ದೇಹದಲ್ಲಿ ಯಾವ್ದಾವ್ದು ಪಾರ್ಟ್ ಹೇಗೆ ಇಂಪಾರ್ಟೆಂಟ್ ಅದೇ ರೀತಿ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಸಹ ಎವ್ರಿ ಪಾರ್ಟ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಈಗ ಅದು ಬ್ಯಾಟ್ರಿ ಹೇಗಿರ್ತದೆ, ಬ್ಯಾಟ್ರಿ ಇಟ್ಸ್ ಲೈಕ್ ಮನುಷ್ಯನ ದೇಹದಲ್ಲಿ ಹಾರ್ಟ್ ಇರ್ತದೆ. ಅದೇ ತರ ನಮ್ದು ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಬ್ಯಾಟ್ರಿ ಅಂದ್ರೆ ಹಾರ್ಟ್ ತರ ಫಂಕ್ಷನ್ ಆಗುತ್ತೆ. ಅದು ನಿಂತೋದ್ರೆ ಅದು ನಿಮ್ಗೆ ಗಾಡಿ ರನ್ ಆಗಲ್ಲ. ಅದೇ ತರ ಅಂದ್ರೆ ಬ್ಯಾಟ್ರಿಯಲ್ಲಿ ಸಹ ನಿಮ್ಗೆ ತುಂಬಾ ವಿಧ ಇದೆ. ಈಗ ಫಸ್ಟ್ ಗೆ ಬಂದಾಗ ಲೀಡರ್ಸ್ ಇಲ್ಲಿ ಬ್ಯಾಟ್ರಿಯಲ್ಲಿ ಬಂತು. ಅದರ ನಂತರ ನೆಕ್ಸ್ಟ್ ಡೆವಲಪ್ ಆಗಿ ಇದು ಲಿಥಿಯಂ ಅಯನ್ ಬ್ಯಾಟ್ರಿಗೆ ಬಂತು. ಲಿಥಿಯಂ ಅಯನ್ ಅಲ್ಲಿ ಸಹ ಎರಡು ವಿಧದ ಬ್ಯಾಟ್ರಿ ಬಂತು. ಲಿಥಿಯಂ ಅಯನ್ ಅಲ್ಲಿ NMC ಬ್ಯಾಟ್ರಿ, ಮತ್ತೊಂದು LFP ಕೆಮಿಸ್ಟ್ರಿ ಅಂತ ಎರಡು ಕೆಮಿಸ್ಟ್ರಿ ಟೈಪ್ ಬಂತು. ನಂತರ ನಿಮ್ಗೆ ಈಗ ಗ್ರಫೇನ್ ಟೆಕ್ನಾಲಜಿ ಬಂತು. ಇದೇ ತರ ತುಂಬಾ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಆಗ್ತಾ ಇದೆ. ಅದೇ ತರ ಈಗ ನಮ್ದು ಬ್ಯಾಟ್ರಿಯಲ್ಲಿ ಯಾವ ತರ ಇರ್ತದೆ, ಬ್ಯಾಟ್ರಿಯಲ್ಲಿ ನಿಮ್ದು ಸ್ಪೆಸಿಫಿಕ್ ವೋಲ್ಟೇಜ್ ಇರ್ತದೆ. ಈಗ ಸೈಕಲ್ ಅಲ್ಲೆಲ್ಲ 12 ವೋಲ್ಟ್ 36 12 ವೋಲ್ಟ್ 24 36 48 ಆ ತರ. ನಂತರ ಸ್ಕೂಟರ್ ಅಲ್ಲಿ ಎಲ್ಲ ಹೇಗೆ ಮಾಡ್ತಾರೆ ಅಂದ್ರೆ 48 60 72 ಈ ತರದ ವೋಲ್ಟೇಜ್ ಎಲ್ಲ ಇರ್ತದೆ. ಇದೇ ತರದ ವೋಲ್ಟೇಜ್ ಹೇಗಿರ್ತದೆ ಅಂದ್ರೆ ಈ ವೋಲ್ಟೇಜ್ ಅನ್ನು ಮೇಂಟೈನ್ ಮಾಡಿ ನೀವು ಅದಕ್ಕೆ ಚಾರ್ಜರ್ ಅನ್ನು ಯೂಸ್ ಮಾಡಬೇಕು. ಇನ್ ಕೇಸ್ ಚಾರ್ಜರ್ ಬೇರೆ ಚಾರ್ಜರ್ ಹೈ ವೋಲ್ಟೇಜ್ ಚಾರ್ಜರ್ ಲೋ ವೋಲ್ಟೇಜ್ ಬ್ಯಾಟ್ರಿಗೆ ಹಾಕಿದ್ರೆ ಅದೇ ಇನ್ ಕೇಸ್ ಸ್ಮಾಲ್ ಫಂಕ್ಷನ್ ಯಾವುದು ಶಾರ್ಟ್ ಸರ್ಕ್ಯೂಟ್ ಆಗೋದು ಇಂಥದ್ದೆಲ್ಲ ಚಾನ್ಸಸ್ ಇರ್ತದೆ. ಅದಕ್ಕೆ ಯಾವ ಬ್ಯಾಟ್ರಿಗೆ ಯಾವ್ದು ಚಾರ್ಜರ್ ಕೊಟ್ಟಿರ್ತಾರೆ ಅದೇ ಚಾರ್ಜರ್ ಯೂಸ್ ಮಾಡಬೇಕು. ಮತ್ತೆ ಬ್ಯಾಟ್ರಿಯಲ್ಲಿ ಹೇಗಂದ್ರೆ ಬ್ಯಾಟ್ರಿ ಒಂದು ಸಲ ರನ್ ಮಾಡಿದ ನಂತರ ನೀವು ಇವನ್ ಸಪೋಸ್ ನೀವೊಂದು 100 ಕಿಲೋಮೀಟರ್ ಹೋದ್ರೆ 100 ಕಿಲೋಮೀಟರ್ ಹೋಗಿ ಬಂದ ನಂತರ ಇಮಿಡಿಯೇಟ್ ಚಾರ್ಜ್ ಹಾಕಬಾರ್ದು. 40 ಕಿಲೋಮೀಟರ್ ಎಬೋ ಆದ ನಂತರ ನೀವು ಯಾವತ್ತಿದ್ರು ಸಹ ನೀವು ಮೇಂಟೈನ್ ಮಾಡ್ಬೇಕು. ನೀವು ಇಮಿಡಿಯೇಟ್ಲಿ ಚಾರ್ಜ್ ಹಾಕಬಾರ್ದು. 10 to 30 ಮಿನಿಟ್ಸ್ ಕೂಲಿಂಗ್ ಪೀರಿಯಡ್ ಇರಬೇಕು. ಆಗ ನಿಮ್ದು ಏನು ಶಾರ್ಟ್ ಸರ್ಕ್ಯೂಟ್ ಆಗಲ್ಲ. ಮತ್ತೆ ಈಗೆಲ್ಲ ಅಡ್ವಾನ್ಸ್ ಆಗಿದೆ. ಹೇಗಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ತುಂಬಾ ಕಂಡೀಷನ್ಸ್ ಎಲ್ಲ ಬ್ಯಾಟ್ರಿ ಕಂಪನಿ ಅವರಿಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದ್ರೆ ಹೇಗಂದ್ರೆ ಬ್ಯಾಟ್ರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅದು ತುಂಬಾ ಕೇರ್ಫುಲ್ ಆಗಿ ಇದು ಮಾಡ್ಬೇಕಂದ್ರೆ ಕಸ್ಟಮರ್ ಯಾರು ಬೈ ಮಾಡ್ತಾರೆ ಅವ್ರಿಗೆ ಏನು ತೊಂದರೆ ಆಗಬಾರ್ದು, ಅವ್ರಿಗೆ ಹಾರ್ಮ್ ಆಗ್ಬೋದು. ಆ ತರ ಎಲ್ಲ ಈಗೆಲ್ಲ ಡೆವಲಪ್ ಆಗಿದೆ. ಅಂದ್ರೆ ಹೇಗಂದ್ರೆ ಅದಕ್ಕೆ ಥರ್ಮಲ್ ಪ್ರೊಪಗೇಷನ್ ಮತ್ತೆ ವಾಟರ್ ಪ್ರೂಫ್ ಫೈರ್ ಪ್ರೂಫ್ ಇಂಥದೆಲ್ಲ ಸಿಸ್ಟಮ್ ಅಪ್ಲೈ ಮಾಡಿದ್ದಾರೆ. ಆಗ ನೀವು ಬ್ಯಾಟ್ರಿ ಗಾಡಿಯಿಂದ ಜಾಗ್ರತೆ ಇರಬೇಕು. ಬಟ್ ಯು ಶುಡ್ ಬಿ ಕೇರ್ ಅಂಡ್ ಶುಡ್ ಅದೇ ನಿಮ್ಗೆ ಕರೆಕ್ಟ್ ಆಗಿ ರನ್ ಮಾಡ್ತಾ ಇರ್ಬೇಕು. ಮತ್ತೆ ರನ್ನಿಂಗ್ ಸಹ ಹಾಗೆ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಅದು ಆಲ್ಮೋಸ್ಟ್ ಡಿಸ್ಚಾರ್ಜ್ ಮಾಡ್ಬೇಕು. ನೀವು ಒಂದು ಡಿಸ್ಚಾರ್ಜ್ ಎಷ್ಟು ಸಲ ಆಗ್ತದೆ ಆಗ ನಿಮ್ದು ಬ್ಯಾಟ್ರಿದು ಲೈಫ್ ಜಾಸ್ತಿ ಆಗ್ತದೆ. ಸಪೋಸ್ ನೀವು ಇವತ್ತು ಚಾರ್ಜ್ ಮಾಡಿದ್ರೆ ಅದು ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ ಆದ್ರೂ ರನ್ ಆದ್ರೆ ಒಳ್ಳೆದು. ಬ್ಯಾಟ್ರಿ ಗಾಡಿಯಲ್ಲಿ ಹೇಗಂದ್ರೆ ನಿಮಗೆ ಎಷ್ಟು ನೀವು ಯೂಸ್ ಮಾಡ್ತೀರಿ ಚಾರ್ಜ್ ಡಿಸ್ಚಾರ್ಜ್ ಅಷ್ಟೇ ಲಾಂಗರ್ ಲೈಫ್ ಬ್ಯಾಟ್ರಿ ನಿಮಗೆ ಲೈಫ್ ಕೊಡ್ತದೆ. ಮತ್ತೊಂದು ಏನಂದ್ರೆ ನೀವು ಯಾವತ್ತಾದ್ರೂ ಸಹ ಬ್ಯಾಟ್ರಿ ಗಾಡಿಯನ್ನು ತಗೊಂಡು ಅದನ್ನು ಯೂಸ್ ಮಾಡಿ.